ಹಲೋ 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 ಸಾಬಣ್ಣ, ಇದು ನನ್ನ ಊರಿಗೆ ಉದ್ದೇಶಪೂರ್ವಕವಾಗಿ ಹಾಕಿದಂಗೆ ಆಗಲ್ಲ ನೀನು ಲೆಸ್ಸು. ಹಲೋ ಯಾರು? ಶರಣಗೂಡ ಕಂದಕೂರು ಮಾತಾಡೋದು. ನಮಸ್ಕಾರ ಗೌಡ. ಅಲ್ಲ, ನನ್ನ ಊರಿಗೆ ಉದ್ದೇಶಪೂರ್ವಕ ಹಾಕಿದಂಗೆ ಆಗಲ್ಲ ಇದು. ಇಲ್ಲಿಲ್ಲಪ್ಪ, ನಮ್ಮ ಮಾಮ ಹೇಳಿನಪ್ಪ ದುಪ್ಪಲ್ಲಿ ಹತ್ತ, ಅದಕ್ಕೆ ಹಾಕಿನಪ್ಪ ಗೌಡ. ಯಾರತ್ತ? ಹನುಮಂತ ಸೂರತ್ ಅಂತ ಕೇಳಿಸಿ. ಯಾರತ್ತ ಹನುಮಂತ ಸೂರತ್? ಆತ JDS ನಾಗೆ ಕೆಲಸ ಮಾಡ್ಯಾನ ಆತ. ಇಲ್ಲಪ್ಪ, ಇಡೀ ಕಾನ್ಸ್ಟಿಟ್ಯೂನ್ಸಿದಾಗ ನನ್ನ ಊರಿಗೆ ಫಸ್ಟ್ ಟೈಮ್ ನೀನ್ ಹಾಕಿದ್ದೆ. ನನಗೇನ್ ತೊಂದ್ರೆ ಇಲ್ಲ, ನೀವು ಬಂದ್ ಮಾಡ್ಕ್ಯಾರ, ನಂದೇನ್ ಅಭ್ಯಂತರ ಇಲ್ಲ. ಮನ್ಸಿಗೆ ಬೇಸರ ಆಗಿ ಫೋನ್ ಮಾಡಕತ್ತೀನಿ. ನನಗೆ ಆರಾಮ ಏನಿಲ್ಲಪ್ಪ ಗೌಡ, ಹಂಗೇನ್ ಬೇಜಾರ್ ಇಲ್ಲಪ್ಪ. ನನ್ನ ಊರಿಗೆ ಒಂದು ನಿಮಿಷ ಕೇಳು. ನೀನ್ ಮಾಡು ಬಿಡು, ನಾನು ತೆಕ್ಕಂತ ನಾನು ಹೇಳಲ್ಲ. ಒಂದ್ ಮಾತು ನಾನು ಏನ್ಪಡ್ತಾರೆ, ಆಕ್ಚುಲಿ ನಾನು ಯಾರಿಗೂ ಫೋನ್ ಮಾಡಕ್ ಹೋಗಲ್ಲ. ನನಗೆ 2-3 ದಿನದಿಂದ ಆರಾಮಿಲ್ಲ. ನಾವು ನಮ್ಮೂರಾಗ ಏನ್ಪಡ್ತಾರೆ, ಖರ್ಗೆ ಅವ್ರು ಇರಕಲ್ಕ, ಬಾಬುರಾವ್ ಇರಕಲ್ಕ, ಈಗ ನಾವು ಬಂದ್ಮೇಲೆ ಯಾವುದೇ ಟೆಂಡರ್ ಕರೆದ್ರೆ ಇವತ್ತಿಗೂ ನಮ್ಮೂರಿಗೆ ಯಾರು ಒಬ್ರು ಹಾಕಿಲ್ಲ. ನಾವು ಅದಕ್ಕೆ ಸಿಂಗಲ್ ಏನ್ಪಂತಂದ್ರೆ ನಮ್ಮೂರಿಗೆ ಹಾಕ್ತಿವಿ. ನಾವು ಮನೆಗೆ ಯಾರು ಗುತ್ತದಾರಿಕೆ ಮಾಡಲ್ಲಪ್ಪ. ನಾವು ಹೌದೌದು ಕೂಡ ಗೊತ್ತದಪ್ಪ. ನಿಮ್ಮ ವಾರ್ಡ್ಗಳು, ನಿಮ್ ಜನ ಉದ್ಧಾರ ಆಗ್ಬೇಕಂತ ನಾವ್ ಹೊಂಟಿವಲ್ಲ. ನಿಮ್ಗೆ ಯಾರು ದುರುದ್ದೇಶದಿಂದ ಹಾಕ್ಸ್ತಾರ ನಮ್ಗೆ ಗೊತ್ತಿಲ್ಲ. ಇಲ್ಲಪ್ಪ ಗೌಡ, ನನ್ನ ತಾಯಣೆ ಊರಿಗೆ ನೀವು ಹಾಕ್ಬೇಕಾಗಿತ್ತಂದ್ರೆ ನನ್ನ ಬಗ್ಗೆ ನಿಮ್ಗೆ ಎಷ್ಟು ಅಭಿಮಾನ ಅದಂತ ಗೊತ್ತಾಗ್ತದೆ. ಇಲ್ಲ ಗೌಡ, ನೀವು ಹಂಗ ತಿಳ್ಕೊಂಡ್ರೆ ನಾನಷ್ಟು ಇದಿಲ್ಲ ಗೌಡ, ನನಗೂ ಅರ್ಥ ಆಗ್ತದೆ ಗೌಡ. ತಾವು ತಮ್ಗೆ ಹೇಳಿದಂಗ ನಾವು ಬುಟ್ಟಿ ಮಾಡಿವಲ್ಲ, ಮತ್ತೆ ಅದನ್ನಪ್ಪ ನಾನು ಒಂದೇ ಹೇಳ್ತೀನಿ. ಇವತ್ತು ನಿನ್ಗೆ ಹೇಳಕ್ ಮಾಡಿದ್ದು ಫೋನ್ ಒಂದೇ. ನಾನು ಹೇಳಿದಾಗ ನೀನ್ ಯಾವುದು ಬಿಟ್ಟಿಲ್ಲ ಅಂತ ನಾನು ಹೇಳಕತ್ತಿಲ್ಲ, ಎಲ್ಲಾನು ಬಿಟ್ಟಿದಿ. ನೀ ಬಂದು ನನಗೆ ಯಾವ್ದಾನ ಒಂದು ಕೇಳಿದೆ? ಎಲ್ಲಿ ಕೇಳ್ತು ಗೌಡ? 6 ತಿಂಗಳಿಗೆ ಒಂದೊಂದು ಹೊಸ್ಕೊಂಡ್ಸತಿ ಟೆಂಡರ್ ಆಗ್ತಾವಲ್ಲ ಗೌಡ, ಟೆಂಡರ್ ಆಗ್ತಾವೋ. ಈಗ ಟೆಂಡರ್ ಆದ್ರೆ ಮಾಡೀನಿ, ಇಲ್ಲಾಂದ್ರೆ ಬೇರೆ ಕಾರ್ಯಕರ್ತರು ಕೆಲಸ ಕೊಟ್ಟಿಲ್ಲ. ನಾನು ನಿಮ್ ಮಂದಿ ಕೊಟ್ಟಿಲ್ಲ ಕೆಲಸ. ನಮ್ಮ ಮಂದಿಗೆ ಕೊಟ್ಟು ನನಗೇನು ಗೊತ್ತದ್ದು ಕೂಡ, ನನಗೂ ಕೊಟ್ಟಿಲ್ಲ. ಅದಕ್ಕೆ ನಾನು ನಮ್ಮ ಮಾಮ ಹೇಳಕತ್ತೀನಪ್ಪ. ನೀ ಬಂದು ನನಗೆ ಯಾವಾಗ ಕೇಳಿದಿ? ನಾವಿದ್ದಾಗ ನಾನು ಬಂದಿನಪ್ಪ, ಒಂದ್ 2 ಸರ್ತಿ ಬಂದ. ತಾವ್ ಇರ್ಲಿಲ್ಲ, ನಾವು ಬೇರೆ ಬೇರೆ ಕಡೆಗೆ ಪ್ರಚಾರ ಫೋನ್ ಅಂತ ನಿನ್ ನಂಬರ್ ನನ್ಬಲ್ಲಿ ಅದೇ ಅದಲ್ಲ ಗೌಡ. ನಾನು ಫೋನ್ ಕಳ್ಕಂದಿ ಗೌಡ, ಮೊನ್ನೆ ತಗೊಂಡಿನಿ ಹೊಸ ಫೋನ್ ಗೌಡ. ಈಗ ಈ ವಿಷಯ ನನ್ನ ಮನಸ್ಸಿಗೆ ಬಹಳ ಬೇಸರ ಆಗ್ಯದ ನೋಡಿ. ನನ್ನ ಊರಿಗೆ ಹಾಕಿದ ಅದಕ್ಕೆ ಯಾಕತ್ತದಪ್ಪ ಗೌಡ? 40 ವರ್ಷ ಕರಿಗೆ ಇದ್ರೆ ಅಂತ ಗೊತ್ತಾದ್ರೆ SC ವಾರ್ಡ್ ಕತ್ಲ ಅವ್ರದ್ದು ಹೇಳಕ್ ಹೋಗ್ಬಿಡಪ್ಪ ಗೌಡ. ನಂದ್ ಬಗ್ಗೆ ಮಾತಾಡಪ್ಪ ಗೌಡ. ಕರಿಗೆ ಅವ್ರು ಬೆಳೆದ ಮಂದಿ ಯಾಕೆ ಅಭಿವೃದ್ಧಿ ವಿಷಯ ಇಟ್ಕೊಂಡು ಹೊಂಟಿವಿ ನಾವು. ಇಲ್ಲ ಗೌಡ, ನಾವೇನು ದುರ್ದೃಷ್ಟ ಇಟ್ಕೊಂಡ್ ಹಂಗೇನು ಹಾಕಕ್ ಹೋಗಿದ್ದಿಲ್ಲ. ಇಲ್ಲ, ಇದು ನಾನು ತೆಗೆ ಅಂತ ಹೇಳಂಗಿಲ್ಲ. ಬಟ್ ಮನ್ಸಿಗೆ ಬೇಸರ ಆಗ್ಯದ, ಅದೇ ಹೇಳಕ್ ಫೋನ್ ಮಾಡಿನ ಅಷ್ಟೇ. ನಾನು ತೆಗೆ ಅಂತ ಹೇಳಂಗಿಲ್ಲ. ನೀನ್ ಮಾಡೋಣ ಮಾಡು, ಬಿಡೋಣ ಬಿಡ, ನಿನಗ್ ಬಿಟ್ಟಿತ್ತು. ನಾನು ತೆಗೆ ಅಂತ ಮಾತ್ರ ನಾನು ಹೇಳಲ್ಲ. ನನ್ನ ಊರಾಗ ನಾ ಬೇರೆ ಊರಾಗ ಕನ್ವಿನ್ಸ್ ಮಾಡ್ತೀನಿ. ಯಾಕಂದ್ರೆ ಕಾರ್ಯಕರ್ತರು ಯಾರನ್ನ ನನ್ನ ಊರಿಗೆ ನಾನು ತೆಗೆ ಅಂತ ಹೇಳಲ್ಲ ಗೌಡ. ನಾವು ನಂದೊಂದು ಮಾತು ರಿಕ್ವೆಸ್ಟ್ ಕೇಳಿದ್ರೆ ನಾನು ಹೇಳ್ತೀನಿ ಗೌಡ. ಗೌಡ ಹಲೋ ಗೌಡ, ಹಲೋ ಗೌಡ. ಈ ತಾವು ಎರಗೋಳು ಬಿಟ್ಟು ಕೊಟ್ಟಿನಿ, ಆಮೇಲೆ ಬಳಚಕ್ರ ಬಿಟ್ಟು ಕೊಟ್ಟಿನಿ ಗೌಡ, ಚಿಂತನಹಳ್ಳಿ ಬಿಟ್ಟು ಕೊಟ್ಟಿನಿ. ನಾನು ಇಲ್ಲ ಅಂತ ನಿನ್ಗೆ ಅನ್ನೋದಿಲ್ಲಪ್ಪ ಗೌಡ, ಅನ್ನೋದಿಲ್ಲ. ನಮಗೂ ಒಂದಿಷ್ಟು ನಾವು ಬದುಕೋದು ಎಷ್ಟೆಷ್ಟಿದವ್ರು ಏನೋ ಒಂದಿಷ್ಟು ಕೆಲಸ ಮಾಡ್ತಾರೆ. ಕಂದಕೂರ ಕೆಲಸ ಮಾಡೋದ್ರ ಅಂದ್ರೇನು? ಟೆಂಡರ್ ಕರೆದ್ರೆ ಹಾಕ್ಬೇಡಂದ್ರೆ ಅರ್ಥ ಏನಪ್ಪ? ಈ ಮಾತುಗಳ ಸಲಗೆ ನಾನು ಮಾತಾಡಲ್ಲ ಅಂತ ಹೇಳಿದೆ. ನೀನು ದೊಡ್ಡವರಿದ್ರಿ, ದೊಡ್ಡ ಮನ್ಸ್ ಮಾಡಿ ಕೇಸಿ ಆಯ್ತಪ್ಪ ಏನನ್ ಇದ್ ಮಾಡಿ ಮಾಡಿ ನನ್ನೂರಾಗ ಕೆಲಸ ಕೊಡ್ಬೇಕಾ? ಅಲ್ಲಪ್ಪ, ನೀವು ಇಂತ ತಾವ್ ಹೇಳಿದಂಗ ನಾವು ಕೇಳಿ ಚಿಂತನೆ ಬಿಡಂದ್ರೆ ಬಿಟ್ಟು ಒಂದೇ. ನಾನು ಇಲ್ಲ ಅಂತ ನಾನು ಎಲ್ಲಿ ಹೇಳಕತ್ತೀನಿ? ನನಗ ಆರೋಗ್ಯ ಸರಿ ಇಲ್ಲ. ಸುಮ್ನೆ ಪಾಪ ನಿನ್ ಜೊತೆ ಅನಾರೋಗ್ಯವಾಗಿ ಮಾತಾಡಕ್ ನನ್ಗೆ ಆಗಂಗಿಲ್ಲ. ಆಯ್ತಾಯ್ತು. ಏನ್ ತಗೋ? ಆಯ್ತಪ್ಪ ಗೌಡನ್ನೆ. ಏನಾಯ್ತಂದೆ? ಆಯ್ತು, ತಾವು ಅಂದ್ರೆ ಮತ್ತೆ ಇದ್ ಮಾಡ ಮತ್ತೆ ಆಯ್ತು. ತಾವು ನಮ್ಮ ಹೆಸರಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡು ತಮ್ಮ ಕಾರ್ಯಕರ್ತ ಕೊಡ್ತಾರೆ ಮತ್ತೆ ನಮಗ ನಾವ್ಯಾಕಪ್ಪ ನನ್ನ ಕಾರ್ಯಕರ್ತರಿಗೆ ಅಂತ 15% ಲೆಸ್ ಹಾಕಿ ನಾನೇ ಕೆಲಸ ಮಾಡ್ಸಲಿ ಸಾಬಣ್ಣ? ನೀವು ಗುತ್ತಿದಾರ, ನನ್ಕಿನ್ ಹೆಚ್ಚು ಅನುಭವ ಇದವ್ರು ನೀವು. ನಮಗೆ ಅನುಭವ ಅದ ಬಿಡುಗೌಡ. ನಾವು ಅನುಭವ ಇದ್ರೆ ಇಲ್ಲೇ ಹಾಕಿರ್ತದಪ್ಪ. ಚಪ್ಲೆ ಆಯ್ತಾಗ ನಾವು ತಿರುಗಾಡ್ತೀವಿ ಆಫೀಸ್ ಆ ಕಡೆ ಎಲ್ಲೇ ಒಂದು ಕಾರ್ನಿಗೆ ಹಾಕೊಂಡು ನಾವು ತಿರುಗಾಡ್ತಿದ್ವಿ. ಆ ಲೆಕ್ಕಕ್ಕಿದ್ದೇವೆ ನಾವು. ಬಡತನ ಬೆಳೆದವ್ರು ಇದ್ವಿ, ಮಾಡಿದವ್ರು ಇದ್ವಿ. ತಾವು ಮನಸ್ಸು ಮಾಡಿಕೇಸಿ ಏನನ್ನ ಬೇರೆ ಊರಾಗ ಮಾಡ್ತೀನಿ, ನನ್ನೂರಾಗ ಮಾಡಕ್ ಆಗಲ್ಲ. ನನ್ನೂರಾಗ ಎಂತಂದ್ರೆ ಅಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರಿಗೆ ನಾವು ಎಂತಂದ್ರೆ ನಮ್ಮ ಜೊತೆಗೆ 70 ವರ್ಷದಿಂದ ಬಂದವರಿಗೆ ನಾನು ಕೆಲಸ ಕೊಡ್ಬೇಕಲ್ಲಪ್ಪ ಅಲ್ಲಿ. ಇಲ್ಲಪ್ಪ, ಒಂದು ವಿಷಯನ ಸ್ಪಷ್ಟವಾಗಿ ಮಾತಾಡ್ಬೇಕು ಸಾಬಣ್ಣ. ಸಂಬಂಧಗಳು ಇಟ್ಕೊಂಡು ಹೋಗ್ಬೇಕಾಗ್ಯದ. ನಾನು ಸಂಬಂಧಗಳು ಕೆಡ್ಸ್ಕೊಂಡು ನಾನು ಹೋಗಂಗಿಲ್ಲ. ನನ್ನೂರಿಗೆ ನಾನು ಬೇರೆಯವ್ರಿಗೆ ಅವಕಾಶ ಕೊಡ್ತೀನಿ. ನೀವು ಲೆಟರ್ ಕೊಡ್ಬೋದಾ? ಇಲ್ಲ. ಲೆಟರ್ ಕೊಟ್ರೆ ಎಲ್ಲವನ್ನೇ ಇಶ್ಯೂ ಆಗ್ತದಲ್ಲಪ್ಪ ಗೌಡ.
ನಾನು ಏನಾರು ಮಾತಾಡ್ತೀನಪ್ಪ ಅಧಿಕಾರಿಗಳಿಗೆ, ಯಾಕಂತಂದ್ರೆ ಅವ್ರೇನಪ್ಪ ಸಿಂಗಲ್ ಕವರ್ 2 ಕವರ್ ಏನಂತಾರಲ್ಲ 50 ಲಕ್ಷದ ಕೆಳಗಿದ್ದದ್ದು ಏನಂತಾರೆ ಇದು? ಆಯ್ತು 2 ಕವರ್ ಬೇರೆಯವರು ಎಲ್ಲ ಆಗಿವಪ್ಪ ಅವ್ರು ಸೆಟಲ್ಮೆಂಟ್ ಅವರು 2 ಕವರ್ ಇದ್ದವರಲ್ಲ, ಸಿಂಗಲ್ ಕವರ್ ಇದು ಸಣ್ಣ ಪುಟ್ಟ ಗುತ್ತಿದಾರಗಳಿಗೆ ಅನುಕೂಲ ಆಗಲ್ಲ ಇದಾಗಲ್ಲ. 50 ಲಕ್ಷಕ್ಕಿಂತ ಕೆಳಗಿದ್ದದ್ದು ಸಿಂಗಲ್ ಕವರ್ ಸಿಂಗಲ್ ಅಂತಾರೆ ಗೌಡ. ಅದು ಸಿಂಗಲ್ ಕವರ್ ಇದು ಎಷ್ಟು ಲಕ್ಷದ ಈಗ ನಮ್ಮೂರ್ದು 33 ಲಕ್ಷ ಚಿಲ್ಲರ ಅದಪ್ಪ ಗೌಡ. 33 ಲಕ್ಷ ಚಿಲ್ಲರ್ ಅದಲ್ಲ. ಈಗ ನಾನೇನಪ್ಪ ಅಂತಂದ್ರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಏನನ್ನ ಸರಿ ಮಾಡ್ಕೊಂಡು ಏನಪ್ಪ ಅಂತಂದ್ರೆ ಮಾತಾಡಪ್ಪ ಸಾಬಣ್ಣಗೆ ನಾನು ಮಾತಾಡಿನಪ್ಪ ಲೆಟರ್ ಕೊಡ್ತಾನೆ ಅಂತ ಹೇಳ್ತೀನಿ, ನೀನು ಅಂದ್ರೆ ಇಲ್ಲಪ್ಪ ನಿಮ್ ಕಾರ್ಯಕರ್ತ ಕೊಡ್ಬೇಕಿದ್ರೆ ನನ್ನ ಹೆಸರಲ್ಲಿ ಅಗ್ರಿಮೆಂಟ್. ಅಗ್ರಿಮೆಂಟ್ ನಿನ್ನ ಹೆಸರಲ್ಲಿ ಮಾಡಂಗಿಲ್ಲ. ನೀವು ಬೇಕಾದ್ರೆ ನಮ್ಮೂರಿಗೆ ಬಂದು ಕೆಲಸ ಮಾಡ್ಕೋಬಹುದು, ನಮ್ದೇನು ಅಭ್ಯಂತರ ಇಲ್ಲ. ನೀವು ಕೆಲಸ ಮಾಡೇಬೇಕಂತ ಹಾಕಿದೀಯಾ, ಅದಕ್ಕೆ ನಾನು ಮಾತಾಡಕತ್ತೀನಿ ಅಷ್ಟೇ. ಕೆಲಸ ಮಾಡ್ಬೇಕಂತ ಹಾಕಿದ್ರೆ ಎಲ್ಲ ಕಡೆ ಆಗ್ತದ. ನಾವು ರೊಕ್ಕ ಇರ್ಲಾರ್ದವ್ರು ನಾವು ಎಲ್ಲಿ ನೀ ಎಲ್ಲಾ ಕಡೆ ಹಾಕೋದು ಕನ್ಕೂರ್ದು ಮಾತಾಡ್ಬಾರ್ದು ಸಾಬಣ್ಣ. ನೀನ್ ಎಲ್ಲರಿಗೂ ಮಾತಾಡಿದಾಗ ನಮ್ಗೆ ಮಾತಾಡ್ಬೇಡ ನೋಡಪ್ಪ, ಹೇಳ್ತೀನಿ ನಾನು. ಸಂಬಂಧ ಇಟ್ಕೊಂಡು ಮಾತಾಡ್ಬೇಕಂತ ಫೋನ್ ಮಾಡಿ ನಾನು, ಸಂಬಂಧಗಳು ಉಳಿಸ್ಕೊಂಡು ಫೋನ್ ಮಾಡಿ ನಾನು, ಸಂಬಂಧ ಉಟ್ಕೊಂಡು ನಾನು ಫೋನ್ ಬಂದ ಅದ ಮೂರ್ಲಿಲ್ಲ ನಾನು ಬೇರೆದು ಏನ್ ಬಂದವ್ರ ಫೋನ್ಲಿಂದ ನಾನು ಮಾತಾಡಕತ್ತೀನಿ ನಾನು. ಆಯ್ತಾಯ್ತು. ಏನಾಯ್ತಂತ ಹೇಳ್ಬಿಡ್ಬೇಕಪ್ಪ, ನಾನು ಮತ್ತೆ ಮಾತಾಡಕ್ ಆಗಂಗಿಲ್ಲ. ಏನಂತ ಸ್ಪಷ್ಟವಾಗಿ ಹೇಳ್ಬಿಡ್ರಿ. ಆಯ್ತಾಯ್ತಪ್ಪ. ಅದು ಎಲ್ವನಿಗೆ ಇಶ್ಯೂ ಆಗ್ತದ, ಎಲ್ವನ್ ಆದ್ಮೇಲೆ ನಾ ಮಾಡ್ತೀನಿ ಕೆಲಸ. ಅದು ಇಶ್ಯೂ ಆಗ್ತದ ಬಿಡ್ತದ ಅದು ಬೇಡಪ್ಪ, ನಿನ್ನ ಅಭಿಪ್ರಾಯ ಕೇಳಕ್ ಫೋನ್ ಮಾಡಿತ್ತು ನಾನು. ಆಯ್ತಪ್ಪ, ನೀವು ಹೇಳಿದಂಗೆ ಕೇಳ್ಕೊಂತಿದ್ವಿ. ಒಂದ್ ಬಿಡಪ್ಪ ಕೆಲಸ, ನಮ್ ಕೆಲಸ ಇಲ್ಲ. ನಾನು ಒಂದು ಮಾತು ಕೊಡ್ತೀನಿ ನಾನು ನಿನಗೆ ಅನ್ಪತ್ತಾರ ಒಂದು 10 ಲಕ್ಷ ಕೆಲಸ ನಾನು ಕೊಡ್ತೀನಿ, ಎಲ್ಲಿನ ಕೊಡ್ತೀನಿ. ಬಟ್ ಆ ಊರು ಇವ್ರು ಅನ್ಬೇಡ, ನಿನಗೇನು ಲೆಸ್ ಅಲ್ಲ. DSRನೇ ಒಂದು 10 ಲಕ್ಷ ಕೆಲಸ ನನ್ನ ಜವಾಬ್ದಾರಿ. ಅದು ಅಗ್ರಿಮೆಂಟ್ ಅನ್ನು ನೀವ್ ಮಾಡಿಕೆ, ಯಾರ ಹೆಸರನ್ನ ಮಾಡಿಕೆ, ನಾನೇ ಗುತ್ತಿದ್ರೆ ನಾನೇ ಮಾಡ್ಕೋಬೇಕಲ್ಪ ಕೊಡ. ನಾನು ಇನ್ನೊಬ್ರಿಗೆ ಇವು ಕೊಂಕು ಮಾತು ಬೇಡ ಸಾಬಣ್ಣ, ಕೊಂಕು ಮಾತುಗಳು ಬೇಡ. ಇದ್ದಿದ್ದು ಹೇಳಕತ್ತ ನಾನು ಆಯ್ತು, ನಾನೇ ಹೇಳಕತ್ತೀನಲ್ಲ, ನಿನ್ನ ಹೆಸರಲ್ಲೇನ ಅಗ್ರಿಮೆಂಟ್ ಮಾಡಿಕೆಪ್ಪ, ನೀ ಯಾರ ಹೆಸರಲ್ಲೇನ ಮಾಡಿಕೆ, 10 ಲಕ್ಷ ಕೆಲಸ DSR ಮಾಡಿಸ್ಕೊಡ್ತೀನಿ, ಲೆಸ್ ಬೇಡ ಅಂತ ಹೇಳಕತ್ತೀನಿ. ನಾವು ಲೋಕಲ್ನಾಗ ಯಾಕೆ ಫೋನ್ ಮಾಡ್ತೀವಿ ಅಂತಂದ್ರೆ ಎಲ್ಲರನ್ನ ತಗೊಂಡೋಗ್ಬೇಕು